ಗೈಸ್ ನೋಡಿ ಇದು ನಮ್ಮ ಸೂಟ್ ಕೇಸು. ಈ ಸೂಟ್ ಕೇಸ್ ಹಾಡು ಹೇಳುತ್ತೆ. ಸೂಟ್ ಕೇಸ್ ಒಂದು ಹಾಡು ಹೇಳು. ಸೂಟ್ ಕೇಸ್ ಹಾಡು ಹೇಳು. ಯಾರು ಇವ್ರಲ್ಲ? ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನೀವು ಜಿಮ್ಮಲ್ಲಿ ನನಗೆ ಸ್ಮೈಲ್ ಕೊಟ್ಟಿದ್ದೀರಾ, ನಾಪ್ಕ ಇಟ್ಕೊಂಡಿದ್ದೀರಾ? ಇಲ್ಲ, ನಾನು ಇಟ್ಕೊಂಡಿದ್ದೀನಿ. ಯಾರೋ ಬಂದವ್ರು ನಿಮ್ಮ ಮಕ್ಕಳು ಫ್ರೆಂಡ್ಸ್ ನೋಡ್ತಾ ಇದ್ದಂತೆ, ನೋಡ್ಬಾರ್ದ ಹೇಳಿ? ನೋಡಿ ಸರ್, ಚೆನ್ನಾಗಿದ್ದಾನೆ ಸರ್ ಅವನು. ತೀಟೆ ಅಂತ ನನ್ನ ಮಗ ಮೇಡಮ್ ಅವನು. ಅಯ್ಯೋ ಯಪ್ಪ, ಬರೀ ಹುಡುಗಿರು ನೋಡಿದ್ರೆ ಆಡ್ತಾನೆ ಅಷ್ಟೇ ಅವನು. ನೀವು ಜಾಸ್ತಿ ಹುಡುಗಿ ಜೊತೆ ಮಾತಾಡ್ತಿಲ್ಲ. ಅಲ್ಲ ನಿಮ್ಮ ಅಯ್ಯೋ ಅಜ್ಜಿ ಯಾಕೆ ಅಯ್ಯೋ ಅಯ್ಯೋ ಏ ಮಧು ಬಂದ್ರು. ಇವನ ಹೆಸರು ಮಧು, ಅಲ್ಲಿದ್ದಾರೆ ಇನ್ನೊಬ್ರು ಮಧು. ಅವ್ರು ನಾಚಿಕೆ ನೋಡಿ ಚಿಕ್ಕಳ್ಳಿ ನೋಡಿ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ, ಎಲ್ಲರೂ ಒಳ್ಳೇದು ಮಾಡಲಿ ಗೈಸ್. ಒಳ್ಳೆ ದರ್ಶನ ಆಯಿತು, ಒಳ್ಳೆ ದರ್ಶನ ಮುಗಿಸ್ಕೊಂಡ್ವಿ. ಬಟ್ ಇಲ್ಲೇನೋ ಮಾಡ್ತಾ ಇದ್ದಾರೆ, ಏನು ನೋಡೋಣ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಫನ್ ಲೋಡೆಡ್ ಬ್ಲಾಗ್ ಎಲ್ರಿಗೂ ಸ್ವಾಗತ. ಈ ಒಂದು ಬ್ಲಾಗು ಕಂಪ್ಲೀಟ್ಲಿ ರಸಾಯನ ಬ್ಲಾಗ್ ಆಗಿರುತ್ತೆ. ನಾವು ಟ್ರಿಪ್ಗೆ ಹೋಗೋಕ್ಕೂ ಮುಂಚೆ ಎಲ್ಲ ಏನೇನು ಫನ್ ಕಾಂಟೆಂಟ್ ಮಾಡಿದ್ವಿ ಅದನ್ನೆಲ್ಲ ಎತ್ಕೊಂಡು ಮಿಕ್ಸ್ ಮಾಡಿ ಒಂದು ಬ್ಲಾಗ್ ಮಾಡಿ ನಿಮಗೋಸ್ಕರ ಆಗ್ತಾಯಿದ್ದೀನಿ. ಈ ಬ್ಲಾಗ್ನ ದಯವಿಟ್ಟು ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ. ಒಳ್ಳೊಳ್ಳೆ ಪಂಚ್ ಡೈಲಾಗ್ಗಳಿದೆ, ಒಳ್ಳೊಳ್ಳೆ ರೋಸ್ಟಿಂಗ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಶುರು ಮಾಡ್ತೀನಿ. ಹೋಗಿ ನೋಡ್ಕೊಬನ್ನಿ. ಏನಂತ ಯಾರು ಯಾರು ಏನಂತ ಸೂಪರ್ ಅಂತ ನಾನು. ಆಮೇಲೆ ಅಲ್ಲ ಆಂಟಿರು ಯಾರು ಬರ್ತಾರೆ? ಯಾರು ಬರ್ತಾರೆ? ನಿಮ್ ಬೇಕಾದ್ರೆ ಬರ್ತಾರೆ, ಭಕ್ತಾದಿಗಳು ಬಂದಾರೋ ಇಲ್ಲ ನಿಮ್ಗೆ ಊಟ ತಿನ್ಸೋರು ಬಂದಾರೋ? ಊಟ ತಿನ್ಸೋರಂತೆ. ಆಂಟಿ ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 31 ವರ್ಷ. ಹೆಂಗಿದ್ದೀರಾ 31 ವರ್ಷದಿಂದ ಇವ್ರ ಜೊತೆ? ಹಂಗೆ ಬಿಟ್ರೆ 94 6ನೇ ತಿಂಗಳು 6ನೇ ತಾರೀಕು ಏನ್ ಮದ್ವೆ ಆಗಿದೆ? 94ನೇ. ಐ ಲವ್ ಯು ಟು. ಅಯ್ಯೋ ಏರ್ಪೋರ್ಟ್ಸ್ ಎಲ್ಲ ಉದ್ರೋಗ್ತಾ ಇತ್ತು ಗೈಸ್. ಓಕೆ ಗೈಸ್, ಜಿಮ್ ಎಲ್ಲ ಮುಗಿಸ್ಕೊಂಡು ಅಂಕಲ್ ಅಂಗಡಿಲಿ 2 ಎಳ್ಳೀರೆ ತಾಕೊಂಡು ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಮನೆಗೆ ಹೋಗಿ ಸ್ಮೂದಿ ಕುಡ್ದು ಆಮೇಲೆ ಹೇರ್ ಕಟ್ಗೆ ಹೋಗೋಣ. ನೋಡ್ತಾ ಇದ್ದಂಗೆ ಮನೆ ನೋಡಿ ಗೈಸ್ ಹಿಂಗೆ ಕಟ್ಬಿಟ್ರು. ನನ್ನ ಕಾರಲ್ಲಿ ಆಗ್ತಾ ಇದೆ ಫಸ್ಟು. ಇವಾಗ ನೋಡಿ ಹೇರ್ ಸೇಬಿಟ್ರು ಮನೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ಎಳ್ಳಿ ಅಂಕಲ್ ಚೆನ್ನಾಗಿ ಮಾತಾಡಿಸಿ ಯಾರಾದರೂ ಸಿಕ್ಕಿದ್ರೆ ಪಾಪ ಖುಷಿ ಆಗಿಬಿಡ್ತಾರೆ. ಅವ್ರ ಜೀವನನೇ ಬೇರೆ ಥರ. ಆ್ಯಂಡ್ ನಾನು ಅಷ್ಟೇ ಅವ್ರಿಗೆ ಎಷ್ಟು ಪ್ರೀತಿ ವಿಶ್ವಾಸ ರೆಸ್ಪೆಕ್ಟ್ ಕೊಡ್ತೀವಿ. ಕೆಲವೊಂದೊಂದು ತೋರಿಸಲ್ಲ, ಸೊ ತೋರಿಸ್ಬಾರ್ದು ಅವೆಲ್ಲ. ಅದಕ್ಕೋಸ್ಕರ ಒಂದು ಕೈಲಿ ಮಾಡಿದ್ದು ಇನ್ನೊಂದು ಕೈಗೆ ಗೊತ್ತಾಗ್ಬಾರ್ದು ಅಲ್ಲ ಹಂಗೆ. ಆ್ಯಂಡ್ ನೀವು ಯಾರಾದರೂ ಬಂದು ಮಾತಾಡ್ಸಿದ್ರೆ ಅವ್ರನ್ನ ಖುಷಿಯಾಗಿ ಮಾತಾಡಿಸಿ, ಚೆನ್ನಾಗಿ ಮಾತಾಡಿಸಿ. ಅವ್ರಿಗೆ ಆವತ್ತಿನ ದಿನ ಎಷ್ಟು ನಗ್ತಾ ಇರ್ತಾರೆ ಅಂದರೆ ಅವ್ರ ಕಷ್ಟಗಳೇ ಸುಮಾರು ಇರುತ್ತೆ. ಸೊ ನಾವು ಯಾರಿಗೋ ಒಬ್ರು ಖುಷಿ ಕೊಟ್ಟರೆ ಅದ್ರಲ್ಲಿ ಖುಷಿ ಸಿಗೋದೇ ಬೇರೆ ಥರ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಗೈಸ್, ನಾನು ಸ್ನಾನ ಮಾಡ್ತಾ ಇದ್ರೆ ಬಂದು ಇಷ್ಟಪಟ್ಟು ಜನ ತಪ್ಪಿಲ್ ಗೊತ್ತಲ್ಲ. ಸ್ನಾನ ಮಾಡ್ತಾ ಇದ್ರೆ ಬಾತ್ರೂಮ್ಗೆ ಅರ್ಜೆಂಟ್ ಆಗಿದೆ. ನಾನು ಟವಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ನೋಡಿ. ಗೈಸ್, ಕಾಶ್ಮೀರ್ಗೆ ಹೋಗೋಕ್ಕೂ ಮುಂಚೆ ನೋಡಿ ಮಾಡ್ತಾರೋ ಮೊದಲನೇ ಕೆಲಸನೇ ಬೆಟ್ಟಕ್ಕೆ ಬಂದಿರೋದು. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳು ಬೆಟ್ಟಕ್ಕೆ ಬಂದಿಲ್ವಾ, ಅದೊಂದೇ ಕಾರಣಕ್ಕೋಸ್ಕರ ಇವತ್ತು ನಾಳೆ ಹೋಗೋಕ್ಕೂ ಮುಂಚೆ ಫಸ್ಟ್ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿರೋದು. ಸೊ ಬನ್ನಿ, ಲೇಟ್ ಆಗಿಬಿಟ್ಟಿದೆ, ಇನ್ನು ಪ್ಯಾಕಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ ಗೈಸ್. ಫಸ್ಟ್ ದೇವ್ರ ದರ್ಶನ ಮಾಡ್ಕೋಬೇಕು, ಆಮೇಲೆ ಮಿಕ್ಕಿದೆಲ್ಲ. ಗೈಸ್ ಜನ ನೋಡಿ, ಯಪ್ಪ 200 ರೂಪಾಯಿ ಟಿಕೆಟಲ್ಲಿ ಹೆಂಗೆ 100 ರೂಪಾಯಿ ಇತ್ತು, ಅದನ್ನು 200 ರೂಪಾಯಿ ಮಾಡಿಬಿಟ್ಟವ್ರೆ ಇವಾಗ. ಎಷ್ಟು ಜನ ಗೈಸ್. ಖುಷಿಯಾಗೋ ವಿಚಾರನೇ ದೇವ್ರು ಗೈಸ್. ನೋಡಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಒಳಗಡೆ ಹೋಗಿ ಬಂದಾಯಿತು, ದರ್ಶನ ಆಯಿತು. 5 ನಿಮಿಷದ ದರ್ಶನ. ದೇವ್ರು ನಂಗೆ ಏನು ಆಶೀರ್ವಾದ ಕೊಟ್ಟಿದ್ದಾನೋ ದೇವ್ರನ್ನ ಕಣ್ ತುಂಬ ನೋಡ್ಕೊಳ್ಳೋ ತಾಕತ್ತು ಕೊಟ್ಟಿದ್ದಾನೆ. ಅದೇ ನನಗೆ ಸಿಕ್ಕಾಪಟ್ಟೆ ಖುಷಿ ಗೈಸ್. 5 ನಿಮಿಷಕ್ಕೆ ಬಂದ್ರಿ. ನಾನು ಇವತ್ತು ರಾತ್ರಿ ಎಲ್ಲ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಬೇಗ ಆಯಿತು. ಎಷ್ಟು ಜನ ರಶ್ ಇದ್ದಾರೆ ಗೊತ್ತಾ. ಮೈಸೂರು ಬರೋಕ್ಕೆ 3.5 ಅವರ್ ಆಯಿತು, ಅಷ್ಟು ಲೇಟ್ ಆಯಿತು ಗೈಸ್. ಒಳ್ಳೆ ದರ್ಶನ ಆಯಿತು ಗೈಸ್, ಫುಲ್ ಖುಷಿ. ಏನೇನು ಅದೊಂಥರ ಖುಷಿ ಬೇರೆ ಥರ. ಬನ್ನಿ ಹೋಗೋಣ, ಹುಷಾರಾಗಿ ಬರೋದಷ್ಟೇ ಬಾಕಿ ನಮ್ಮದು ಗೈಸ್. ಬಂದು ಬ್ಯಾಟಿಂಗು ಮಟನ್ ಬಿರಿಯಾನಿ ಫುಲ್ಲು
2 hours later. ಗೈಸ್ ನೋಡಿ, ಇದು ನಮ್ಮ ಸೂಟ್ ಕೇಸು. ಈ ಸೂಟ್ ಕೇಸ್ ಹಾಡು ಹೇಳುತ್ತೆ. ಸೂಟ್ ಕೇಸ್ ಒಂದು ಹಾಡು ಹೇಳು. ಸೂಟ್ ಕೇಸ್ ಹಾಡು ಹೇಳು. ಯಾರು ಇವ್ರಲ್ಲ? ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಇದರಲ್ಲಿ ಕೋಮಲ್ ಅವಳೆ ಗೈಸ್, ಡಾಕ್ಟರ್ ಕೋಮಲ್ ಆಯ್ತು ತೆಗಿಯೋ ಹೋಗ್ಬಿಟ್ಟು ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಹೆಂಗೈತೆ? A few moments later. ಕಂಗ್ರಾಚುಲೇಟ್ ಮಾಡಿ, ಸುಮ್ಮನೆ ಇನ್ನ ಆಗಿಲ್ಲ ಅಂತ ಇಲ್ಲ. ಅವ್ರಿಗೆ CP ಅಂತ ಹೇಳ್ತೀವಿ, ಫುಲ್ ಫಾರ್ಮ್ ನೀವೇ ಕಂಡಿದ್ದೀರಿ, ಕಮೆಂಟ್ ಅಲ್ಲಿ ಹಾಕ್ರಿ, ಫುಲ್ ಫಾರ್ಮ್ ಕಂಡಿದ್ದೀವಿ CP. ಅಣ್ಣ ನೋಡಿ, ಇವ್ರು ಏನು ಯಾವ್ದಾದ್ರು ಫಿಲಮ್ ಚಾನ್ಸ್ ಇದ್ರೆ ಕೊಡಿ ಸರ್ ಇವ್ರಿಗೆ. ಹಾಂ ಅಲ್ಲ ನೋಡು, ಅಲ್ಲೋಡು ಕರೆಕ್ಟಾಗಿ ಹೇಳ್ರಿ. ನಿಮ್ಮ ಏಜಲ್ಲಿ ನೀವು ಎಷ್ಟು ಜನ ಹುಡುಗಿನ ಪಟಾಯಿಸಿದ್ದೀರಾ? ನಾನು ನನ್ನ ಪಡೇಸರೇ ಜಾಸ್ತಿ ಇದ್ರು. ಓ ಹಂಗೆ. ನಾನು ಪಡೇಸಕ್ ಮೊದ್ಲು ಅವರೇ ಪಟಾಯಿಸೋರು. ಏನು ಮಾಡ್ತಾ ಇದ್ದೀರಿ ಆಮೇಲೆ? ಅವರೇ ಊಟ ಹಾಕೋರು, ಎಲ್ಲ ಕೊಡೋರು. ಏನಾರ ಮಾಡ್ಲಿ. ಅಲ್ಲ ಊಟ ಹಾಕೋರು ಓಕೆ. ಹಾ, ಅವ್ರಿಗೆ ಬೇಕಾದ ಊಟ ಹಾಕೋರು, ನನಗೆ ಬೇಕಾದ ಕೊಡೋರು. ಇವ್ರು ನಾಟಿ ಸಿಕ್ಕಾಪಟ್ಟೆ ನಾಟಿಯಪ್ಪ. ಏನು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಎರಡು ಮದ್ವೆನಾ ನಿಮ್ಗೆ? ಮತ್ತೆ ಹಿಂಗೆ ಅದು ಎರಡು ಮಾಡಿದ್ದು ಲವ್ ಅದೇ ಬೇಕು ಅಂತ ಹಠ ಮಾಡ್ಕೊಂಡೆ ನಾನು. ಹಠ ಮಾಡ್ಬಿಟ್ರಿ? ಹಾಂ. ಹೆಂಗೆ, ಕಾಲೇಜಾ ಸ್ಕೂಲಾ? ಏನು ಇಲ್ಲ, ಮಿಷಿನ್ ಮನೆ. ಗದ್ದೆ ಅಯ್ಯೋ ನಮ್ಗೇನು ಗದ್ದೆನೇ ಬೇಕಾಗಿಲ್ಲ, ಸಂಪಲ್ ಸಿಕ್ಕರ್ ಸಾಕಾಗಿತ್ತು. ಅವಾಗ ಏನ್ ನೀವು ಎಳ್ಳೀರು ಮಾರ್ತಾ ಇದ್ರಾ? ಇಲ್ಲ, ನಾವು ಮೂಟೆ ಹೋಗ್ತಾ ಇದ್ವಿ. ಮೂಟೆ ಹೊರ್ತಾ ಇದ್ರು. ಯಾವ್ದು ಊದಾ? ದುಡ್ಡೊಂದು ಮೂಟೆನೂ ಓದ್ತಿದೀವಪ್ಪ, ಸಗಣಿನೂ ಓದ್ತಿದೀವಿ. ಅಂಕಲ್ ಯಾವ್ದದು ಹೊಸ ವಾಚ್ ಕೈಯಲ್ಲಿ? ವಾಚಲ್ಲಿ ಹಾಕೋಣದು, ಬ್ಯಾಂಡೇಜು, ಕಂಕಣ ಕಟ್ಟಿರೋದು. ಹಾಕತ್ತ ಹಾಕಿದ್ರೆ ಸುಮ್ಮನೆ ಇರೋರು, ಹಾಕ್ತೆ ಕೈ ಮೇಲೆ ಹೊಡೆದ್ರು. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಮಗನೆ. ಬೀಗ ಗಾಡಿ ಇಲ್ವಲ್ಲ, ಅವ್ನು ಪ್ರತಾಪ ಎತ್ಕೊಂಡು ಇವಾಗ ಎಲ್ಲೋಗ್ಬೇಕು ನೀನು? ಬಾ ಬಿಡ್ತೀನಿ, ಬನ್ನಿ ಬ್ರೋ. ಹೇಳಿ, ಯಾಕೆ ನಾಚ್ಕೊಂತ ಇದೆಯಾ? ದ ನೇಷನ್ ವಾಂಟ್ಸ್ ಟು ನೋ. ಆಮೇಲೆ ತಿನ್ನಕ್ಕೆ ಹೋಗ್ತಾ ಇದ್ಯಾ? ನೈಸ್ ಗೈಸ್. ಹಿಂಗೆ ಟ್ರಾಫಿಕಲ್ಲಿ ಇದ್ವಿ. ಟ್ರಾಫಿಕಲ್ಲಿ ನೋಡಿ, ಹಾಂ ನೋಡು, ಶುರು ಹಚ್ಕೊಂಡು ಏನೋ ಹಂಗಿದ್ದಾಳೆ ಬೇಬು ಅಂತ. ಆದರೆ ಅವನಿಗೆ ಗೊತ್ತಿಲ್ಲ ಅದು ಹುಡುಗ ಅಂತ. ಹಾಂ, ಆರ ನೋಡಿರ್ಬೇಕು, 100% ಹುಡುಗನೇ ಅದು. ಹಾಂ ನೋಡಪ್ಪ, ಹುಡುಗನೇ ಕಣೋ, ಹುಡುಗಿ ಅಲ್ಲ. ಆಯಿತು, ಹುಡುಗ ಆದ್ರೂ ಓಕೆನಾ ನಿನಗೆ? ಅಲ್ಲಿ ನೋಡೋದ್ರಿ, ಆಲ್ ದಿ ಬೆಸ್ಟ್. ಹುಷಾರು. ಹಾಂ ಓಕೆ ಗೈಸ್, ಇವಾಗ ನಾವು ಎಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಬಂಡೆ ಮಕ್ಕಳಮ್ಮ ದೇವಸ್ಥಾನ. ನಿತಿನ್ ಬ್ರೋ ಅವ್ರದ್ದು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಬನ್ನಿ ಬ್ರೋ. ಗೈಸ್, ಒಳ್ಳೆ ದರ್ಶನ ಆಯಿತು, ಒಳ್ಳೆ ದರ್ಶನ ಮುಗಿಸ್ಕೊಂಡ್ವಿ. ಬಟ್ ಇಲ್ಲೇನೋ ಮಾಡ್ತಾ ಇದ್ದಾರೆ, ಏನು ನೋಡೋಣ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ. ಫುಲ್ಲು ಬನ್ನಿ. ಏನೋ ಭರ್ಜರಿಯಾಗಿ ಮಾಡ್ತಾರೆ, ಬನ್ನಿ. 1 hour later. ಓಕೆ ಗೈಸ್, ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ, ನನ್ನ ಜಿಮ್ ಫ್ರೆಂಡ್ ಒಬ್ರದ್ದು ಗ್ರೂಪ್ ರೇಷ ಇದೆ. ಆ ಗ್ರೂಪ್ ರೇಷಕ್ಕೆ ನಮ್ಮ ಟೀಮ್ನೇ ಕಳ್ಸಿದ್ದೀವಿ. ಅದು RR ನಗರ, ನಮ್ಮ ಸ್ಟುಡಿಯೋ ಹತ್ರನೇ. ಅವ್ರ ಗ್ರೂಪ್ ರೇಷಕ್ಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಬೆಳಗ್ಗೆಯಿಂದ ಒಂದು 10 ಸರಿ ಫೋನ್ ಮಾಡೋರೆ. ಎಲ್ಲಿ ಸುಜಿತ್ತು, ಗೌಟ್ರೆ ಬಂದ್ರ. ನಮ್ಮ ಹುಡುಗ್ರಿಗಂತೂ, ಪ್ರತಾಪಗಂತೂ 100 ಸರಿ ಕೇಳೋರಂತೆ. ಇವಾಗ ಫೋನ್ ಮಾಡಿದ್ರು, ಫೋಟೋ ಸೆಲೆಕ್ಷನ್ ಮಾಡಬೇಕಾ ಬೇಡವಾ ಅಂತ. ಮೇಡಮ್ ಬರ್ತಾ ಇದ್ದೀನಿ ಅಂತ ಇದ್ದೀನಿ. ಸೊ ಇವಾಗ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು
ಮನೆ ಯಾವ ಥರ ಇದೆ ಅಂತ ನೋಡಿಕೊಂಡು ನಮ್ಮ ಹುಡುಗರನ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಡ್ರೋನ್ ಶಾಟ್ಸ್ ಎಲ್ಲ ಆರಿಸಿ ಇನ್ನೇನು ಬೇಕು ಸಣ್ಣ ಪುಟ್ಟ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬರೋಣ ಬನ್ನಿ. ಗೈಸ್ ಫೈನಲಿ ಬಂದು ಲೊಕೇಶನ್ ರೀಚ್ ಆಗಿದ್ದೀವಿ. ನಂಗೆ ಇವೆಲ್ಲ ನೋಡ್ತಾ ಇದ್ದಾರೆ, ನಾವು ಯಾವಾಗ ಗುರು ಮನೆ ಕಟ್ಸೋದು ಅಂತ ಅನಿಸ್ತೈತೆ. ಹೆಂಗೆ ಐತೆ ನೋಡಿ ಗೈಸ್ ಮನೆಗಳು. ಅಯ್ಯೋ ನೋಡಿ, ನೋಡ್ತಾ ಹಂಗೆ ನೋಡ್ತಾ ಇರ್ಬೇಕು ಮೇಲೆ. ಇವರು ಸರಿಯಾಗಿ ಕಟ್ಟವ್ರಲ್ಲಪ್ಪ, ಅಬ್ಬಾಸ್. ಹಾಂ ಸರಿಯಾಗಿ ಐತೆ. ಎಲ್ಲಿ ಅವರು ನಮ್ಮ ಬಾಯ್ಸ್ ಇದಕ್ಕೆ ಸರಿ ಎಲ್ಲ ಹಂಗಂಗೆ ಬಿಟ್ಬಿಟ್ಟಿರ್ತಾರೆ ನೋಡಿ. ಲೈಟ್ಗಳೆಲ್ಲ ಎಲ್ಲೆಲ್ಲೇ ಬಿಟ್ಟವ್ರೆ. ಹಾಯ್ ಬ್ರೋ, ಆಯ್ತಾ ಶೂಟು? ಚೆನ್ನಾಗಿ ಬಂತಾ? ಆಯ್ತಾನಣ್ಣ? ಏನೆಲ್ಲ ಫುಲ್ ಪ್ಯಾಕಣ್ಣ. ಸುರೇಶ ನೋಡಿ ಗೈಸ್, ನನ್ನ ಕಾಂಪಿಟೇಷನ್ ಕೊಡೋದಂದ್ರೆ ಸುರೇಶ್ ಒಬ್ಬನೇ ನೋಡಿ. ಸಾರಿ ಪ್ರಸನ್ನ, ನಾನು ಇಲ್ಲ ಸುರೇಶಂದು ಇನ್ನೂ ದಪ್ಪ ಆಯ್ತಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟೆ. ಅಣ್ಣ ತಮ್ಮದಿರಲ್ವೇನಪ್ಪ ಇವರಿಬ್ರು? ಲವ್ ಯಾರೋ ನನಗೆ ಕಮೆಂಟ್ ಹಾಕೋರೆ, ಏನಂತ ಗೊತ್ತಾ, ಪ್ರತಾಪನ್ನ ನೀವೇ ಹಾಳು ಮಾಡ್ತಾ ಇರೋದು, ಅವ್ನಿಗೆ ಎಣ್ಣೆ ಹೊಡಿಸಿ ಹಾಳು ಮಾಡ್ತಾವ್ರೆ ಅಂತ ಕಮೆಂಟ್ ಹಾಕೋರೆ. ಅದಕ್ಕೆ ನೀನೇ ಅಲ್ಲ ಖುಷಿ ಅಲ್ಲ, ನೀನೇ ಉತ್ತರ ಕೊಡ್ತೀಯ ಇಲ್ಲ ನಾನು ಉತ್ತರ ಕೊಡ್ಲಾ? ಇಲ್ಲ ನಾನು ಹೇಳ್ತೀನಿ ಕೇಳಿ. ಈ ನನ್ನ ಮಗ ಕುಡ್ದು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕಿಡ್ನಿ ಲಿವರು ಎಲ್ಲ ಹೋಗ್ಬಿಡ್ತೈತೆ. ಶುಗರ್ ಆಲ್ರೆಡಿ ತುಂಬ ಏರ್ಬಿಟ್ಟಿದೆ. ನನ್ನ ಜೊತೆ ಇದ್ದು ಹಾಸ್ಪಿಟ್ಲಿಗೆ ತೋರಿಸಿ ಇನ್ಸುಲಿನ್ ಎಲ್ಲ ಕೊಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಯಾವಾಗ ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡ್ತೀನಿ ಅಂತ ಗೊತ್ತಾಯ್ತು ಅವನಿಗೆ, ಕದ್ದು ಮುಚ್ಚಿ ಹೋಗಿ ಕುಡ್ಕೊಂಬರೋದು ಎಲ್ಲ ಮಾಡ್ತಾಯಿದ್ದ. ಆಮೇಲೆ ಯಾವಾಗ ಒಂದು 2-3 ಸರಿ ಬೈದು ಅಣ್ಣ ನನ್ನ ಬಿಟ್ಟು ಜೂಟ್ ಆಗ್ಬಿಟ್ಟಿದ್ದಾನೆ, ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಅದೇನಣ್ಣ ನಿಜ ಹೇಳೋ? ಹಾಂ ತವರ್ಗೆ ಅಲ್ಲಿ ಒಂದು ಎಣ್ಣೆ ಅದು ಇದು ಮೊನ್ನೆ ವಾಪಸ್ ಕಳಿಸ್ಬೇಕಾದ್ರೆ ಬ್ರೋ, ನೀವು ಕೇಳಿದ್ರೆ ಸೈಕ್ ಆಗ್ಬಿಡ್ತೀರಾ. ನಮ್ಮ ಕ್ಲೈಂಟ್ಗೆ ಫುಲ್ ಬಾಟ್ಲ್ ಕೊಡಿಸ್ತೀರಾ ತಾನೇ ಅಂತ ಕ್ಲೈಂಟ್ ಹತ್ರ ಡೀಲ್ ಮಾಡ್ಕೊಂಬಿಟ್ಟವ್ರೆ. ಕೊಡಿಸ್ತೀನಿ ಅಂತ ಹೇಳೋರೆ. 1800 ರೂಪಾಯಿ ದುಡ್ಡು ಹಾಕ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು MRPಲಿ ರೊಮೆನೋ ಓಟ್ಕೆ 2 ಕ್ವಾರ್ಟರ್ ತೊಗೊಂಡು 1 ಲೀಟ್ರ್ ಬಾಟ್ಲು ತೊಗೊಂಡು ಬಾಟ್ಲಲ್ಲಿರೋ ನೀರೆಲ್ಲ ನನ್ನ ಬಾಟ್ಲಿಗೆ ಹಾಕಿ ಆ ಬಾಟ್ಲಿಗೆ ಫುಲ್ ಮಿಕ್ಸಿಂಗ್ ಕೊಡ್ಕೊಂಡು ಬಸ್ಸಲ್ಲಿ ಕುಡ್ಕೊಂಡು ಹೋಗಿರೋದು. ಸಿಂಗಲ್ ಸೀಟ್ರ್ ಬಸ್ ಸೈಡ್ ಬುಕ್ ಮಾಡ್ಕೊಂಬಿಟ್ಟು ಬಸ್ಸಲ್ಲಿ ಕುಡ್ಕೊಂಡು ಹೋಗೋಣ ವಾಪಸ್ ರಿಟರ್ನ್. ಶಿಷ್ಯ ಯಾರು ಕೇಳಲಿಲ್ವಾ? ಸ್ಕ್ರೀನ್ ಹಾಕೊಂಡು ಕುಡಿತಾ ಇದ್ದೇನು ಒಬ್ಬನೇ? ಮುರುಡೇಶ್ವರದಿಂದ ವಾಪಸ್ ಬರಬೇಕಾದ್ರೆ ಗೈಸ್ ಬಸ್ಸಲ್ಲಿ ಆರಾಮಾಗಿ ಎಣ್ಣೆ ಹಾಕೊಂಬಂದಿರೋದು ಅಣ್ಣ. ಅಯ್ಯೋ ಗೈಸ್ ನೋಡಿ, ನಾವು ಆದಷ್ಟು ಬೇಗ ಮನೆ ಕಟ್ಟಿಸಿ ಸತ್ಯನಾರಾಯಣ ಪೂಜೆ ಮಾಡ್ಸೋಣ. ಕ್ರೇಜಿ ಅಲ್ಲ? ಎಲ್ಲರಿಗೂ ಒಳ್ಳೇದು ನೋಡಪ್ಪ. ಏನ್ರಿ ಸಮಾಚಾರ? ಹಾಂ ಯಾರು ಕೋಪ ಮಾಡ್ಕೊಂಡಿರೋದು? ಎಲ್ಲಿ ಇವರಾ? ಲೋ ತೆಗ್ದೇನೋ ಮಗದ್ದು ಫೋಟೋ ತೆಗ್ದ? ಯಾಕಂತೆ? ಸ್ನ್ಯಾಪ್ಚಾಟಲ್ಲಿ ತೆಗ್ದಿದ್ರೆ ತೆಗ್ಸ್ಕೊಂಡಿರೋರು, ನೀನು ಕ್ಯಾಮ್ರಾದಲ್ಲಿ ತೆಗ್ಸಿದ್ರೆ? ಹಾಂ ಮ್ಯಾಡಿ ಅಣ್ಣ ಬಿಸಿ ಅವನೇ, ನಿನ್ನ ಅದ್ರ ಬಗ್ಗೆ ಮಾತಾಡ್ಬೇಡಿ ಇವಾಗ. ಯಾಕ್ರಿ ತೆಗ್ಸ್ಕೊಂಡಿಲ್ವಂತೆ ನೀವು? ನೀವು ತೆಗ್ಸ್ಕೊಳ್ಳಿ, ಯಾರು ಹಾಕ್ಬೇಕು? ಅವ್ರು ತೆಗ್ಸ್ಕೊಂಡ್ರಾ? ಹಾಂ ಗೈಸ್ ಹಿಂಗೆ ಫ್ಯಾಮಿಲಿ ತೆಗ್ಸ್ಕೊಂಡಿರಲ್ಲ, ಆಮೇಲೆ ಬರ್ತಾರೆ ನಮ್ಮ ಹತ್ರ ನಮ್ಮ ಫ್ಯಾಮಿಲಿ ಫೋಟೋ ಇಲ್ಲ ಅದಿಲ್ಲ ಇದಿಲ್ಲ ಅಂತ. ಇದು ಇವ್ರಿಗಲ್ಲ, ಜನರಲ್ಲಾಗಿ ಹೇಳ್ತಾ ಇರೋದು. ಸೊ ಈ ಥರ ಸಿನಾರಿಯೋಸ್ ಆಗುತ್ತೆ. ನಮಸ್ತೆ ಸರ್, ತುಂಬಾ ಖುಷಿ ಆಯ್ತು. ಸಾರಿ ಬೇಜಾರು ಮಾಡ್ಬಿಟ್ಟಿದೀವಿ. ಯಾಕೆ? ಅವ್ರು ಕರೆದಾಗೆಲ್ಲ ಬಂದು ನಾವು ಫೋಟೋ ತೆಕ್ಕೊಳ್ಳೋಕೆ ಟೈಮ್ ಇಲ್ಲ ಸರ್, ನಿಮಗೆ ಗೊತ್ತಿರುತ್ತೆ ಆ ಟೆನ್ಷನ್. ಆಮೇಲೆ ಏನು ಟೆನ್ಷನ್ ಅಂತಾನು ನಂಗೆ ಗೊತ್ತಿರುತ್ತೆ ಮೇಡಮ್. ಏನಿಲ್ಲ, ಚೆನ್ನಾಗಿ ತೆಗೆದ? ಚೆನ್ನಾಗಾಯ್ತಾ? ಖುಷಿ ಆಯ್ತಾ? ಇಂಟೀರಿಯರ್ ಕಂಪ್ಲೀಟ್ ಮಾಡಿಸಿದ್ರೆ ಇನ್ನೂ ಮಸ್ತ್ ಮಾಡ್ಬೋದಾಯ್ತು. ಆಕ್ಚುಲಿ ನಮಗೆ ಸರ್ ಅನ್ಬೇಡಿ ಸುಜಿತಾ, ನೀವು ಸರ್ ಅಂದ್ರೆ ಭಯ ಆಗುತ್ತೆ ನೋಡಿ. ಎಲ್ಲಿ ಸರ್ ನಿಮ್ ಗ್ಯಾಂಗ್ನೆಲ್ಲ ಊಟಕ್ಕೆ ಕರ್ಕೊಂಬನ್ನಿ ಅಂದ್ರೆ ಹಂಗೆ ಬಂದಿದ್ರಲ್ಲ ಸರ್? ಮೇಡಮ್ ಮ್ಯಾಡಿ ಡೇಟ್ಗೆ ಹೋಗಿದ್ದಾನೆ. ಇಲ್ಲ ನೋಡಿ ನಿತಿನ್ ಅಣ್ಣನ ಕರ್ಕೊಂಬಂದಿದ್ದೀನಿ. ಹಾಂ ಅವ್ರು ಅದು ಬಿಟ್ಟರೆ ಇನ್ನು ಮಿಕ್ದವರೆಲ್ಲ ಬಿಸಿ ಮೇಡಮ್, ಎಲ್ಲ ಕೆಲಸ. ಇವತ್ತು ಶುಕ್ರವಾರ ಇಲ್ಲ ಶುಕ್ರವಾರ ಇವತ್ತು, ಅದಕ್ಕೆ ನಾಳೆ ಆಗಿದ್ರೆ ಇಲ್ಲ ಇವತ್ತು ಸ್ವಲ್ಪ ಎಲ್ಲ ನೋಡಿ. ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ಆನ್ ಟೈಮ್ ಯಾವುದೂ ಮಾಡೋದೇ ಇಲ್ಲ, ಎಲ್ಲ ಮುಗಿಸೋದೇ ಇಲ್ಲ. ಇಲ್ಲಿಗೆ POP ಬರ್ಬೋದು ನನ್ನ ಪ್ರಕಾರ. ಇದು ಟೆಕ್ನಾಲಜಿ ಹಿಂಗಿದೆ ಗೊತ್ತಾಗೈತೆ, ಇನ್ನು ಸ್ವಲ್ಪ ದಿವಸ ಇದ್ದರೆ ಅದೇ ಸ್ನಾನ ಮಾಡಿಸ್ತದೆ. ಇವಾಗ ಆಲ್ರೆಡಿ ಬೇರೇನೋ ಬಂದ್ಬಿಟ್ಟೈತೆ. ನಾನೊಂದು ವೇಟ್ನಮಲ್ಲಿ ಒಂದು ಇದಕ್ಕೋಗಿದ್ದೆ ಬ್ರೋ, ಸ್ಮಾರ್ಟ್ ಟಾಯ್ಲೆಟು. ಕೂತ್ಕೊಂಡ್ರೆ ಅದೇ ತೊಳ್ದು ಅದೇ ಆರಿಸಿ ಅದೇ ಇದು ಬೆಚ್ಚಗೆ ಮಾಡಿ ಕಳಿಸ್ತೈತೆ. ಮೊನ್ನೆ ಅದು ಕೋಲಾರಲ್ಲೂ ನೋಡಿದೆ, KHOLER ಅಂತ, ಅದ್ರದ್ದು 40,000 ಅಂತೆ. ಹಾಕ್ಸ್ಬಿಡೋಣ ಅಂದ್ಕೊಂಡೆ, ಹಾಕ್ಸ್ಬಿಟ್ಟು ಎಲ್ಲ ಎತ್ಕೊಂಡಿರ್ತೀರ ಹೋಗ್ಬೇಕಾದ್ರೆ ಬಾಡಿಗೆ ಮನೆಗೆ. ಹಾಕ್ಸಿದ್ರೆ ಇವಾಗಲೇ ನಮ್ಮ ಮ್ಯಾಡಿ ಹೋದ್ರೆ ಅರ್ಧ ಗಂಟೆ ಬರೋಲ್ಲ.
ಇನ್ನು ಅದೇ ತೊಳಿತದೆ ಅಂದರೆ ರೀಲ್ಸ್ ಮಾಡೋಕೆ ರೀಲ್ಸ್ ಓಡ್ತಾ ಇರ್ತದೆ ಒಂದು 10 ಕಿಲೋಮೀಟ್ರು. ಅದೇ ತಣ್ಣಗೆ ಬೆಚ್ಚಗೆ ಮಾಡಿದ್ರೆ ಇದು ಹೋಮ್ ಥಿಯೇಟ್ರ್ ಅನ್ಸುತ್ತಲ್ಲ. ಗೊತ್ತಾಗುತ್ತೆ 100%. 1 ಮಂತ್ಗಿಂತ ಜಾಸ್ತಿನೇ ಆಗುತ್ತೆ. ಇದು ಲಾಕ್ ಹಾಕ್ಬಿಟ್ಟವ್ರೆ. ಇದರಲ್ಲಿ ನಿಧಿ ಇದೆ ಗೈಸ್, ನಿಧಿ, ಅದಕ್ಕೆ ಲಾಕ್ ಹಾಕ್ಕೊಂಡು. ಇವಾಗ ಹೋಗಲ್ಲಿ ಪ್ರ್ಯಾಂಕ್ ಮಾಡೋಣ ಮೇಡಮ್. ಮೇಲ್ಗಡೆ ರೂಮ್ ಓಪನ್ ಇದೆ, ಅದರಲ್ಲಿ ಏನೇನೋ ಐಟಮ್ಸ್ ಎಲ್ಲ ಇದೆ. ಸೈಕ್ ಆಗ್ಬಿಡ್ತಾರೆ. ಸ್ಟುಡಿಯೋ ಇಲ್ಲೇ ಗೈಸ್, ಹತ್ರನೇ ಪಕ್ಕದಲ್ಲೇ ಸ್ಟುಡಿಯೋ, ಆಲ್ಮೋಸ್ಟ್ ನಿಯರ್ ಬೈ. ಅದು ನೋಡಿ ಗ್ಲೋಬಲ್ ಬ್ಯಾಕೆಟ್, ಅದು ಗ್ಲೋಬಲ್ ಟೆಕ್ನಾಲಜೀಸ್. ಅದು LNT ಕಂಪ್ನಿ ಇದೆ ನೋಡಿ. ಏನೆಲ್ಲ ಕಟ್ತವ್ರಪ್ಪ. ಎಲ್ಲ ಒಂದೇ ಥರ ಮನೆಗಳೆಲ್ಲ ದೂರದಿಂದ ಹಂಗೆ ಕಾಣಿಸ್ತಾವಲ್ಲ ನೋಡಿ. ಜನ ಎಲ್ಲಿ ದುಡ್ಡು ಮಾಡಗವ್ರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಗೈಸ್. ಒಂದು ಮನೆ ಕಟ್ಟಕ್ಕೆ ಮಿನಿಮಮ್ ಅಂದರೂ 1.5 ಕೋಟಿ 2 ಕೋಟಿ ಬೇಕು. ಅದು ಸೈಟ್ಗೆ ಇಲ್ಲಂತ ಮಾಮ ಒಂದು 3 ಕೋಟಿ ಆಗುತ್ತೆ. ಎಲ್ಲರ ಹತ್ರ ಕೋಟಿ ದುಡ್ಡು ಐತೆ. ನಮ್ಮ ಹತ್ರ ಏನೈತೆ? ನಮ್ಮ ಹತ್ರ ನಮ್ಮ ಫ್ರೆಂಡ್ಸ್ ಕೋತಿಗಳವ್ರೆ. ಕರೆಕ್ಟಾಗಿ ಹೇಳಿದ್ದೀನಿ, ಇಲ್ಲ ಅಂದರೆ ಕಮೆಂಟ್ ಹಾಕಿ. ಈ ಥರ ಜಾಗ ಸಿಕ್ಕಿದ್ರೆ ಒಳ್ಳೆ ಪೆಂಟ್ ಹೌಸ್ ಮಾಡಿ, ಒಳ್ಳೆ ಪಾರ್ಟಿ ಮಾಡೋಕ್ಕೆ ಜಾಗ ಮಾಡಿ, ಫುಲ್ಲು ಏರ್ ಟೈಟ್ ಮಾಡಿಸಿ, ಸೌಂಡ್ ಪ್ರೂಫ್ ಮಾಡಿಸಿ ಕುತ್ಕೊಂಡ್ಬಿಡ್ತೀವಿ ಬಾಯ್ಸ್ ಎಲ್ಲ ಮಾತಾಡೋಕ್ಕೆ. ಏನೇನು ಅಂದ್ಕೊಂಬಿಟ್ರಿ. ಅದು ಮೇಲ್ಗಡೆ ಥಿಯೇಟ್ರ್ ರೂಮ್ ಪಕ್ಕ ಇರೋದು ನಿಮ್ದಾ? ಥಿಯೇಟ್ರ್ ರೂಮ್ ಪಕ್ಕ ಇರೋದು ಅದು ಲಾಕ್ ಆಗಿಲ್ಲ. ಏನೇನೋ ಇದೆ ಐಟಮ್ಸ್ ಅದರಲ್ಲಿ. ಹೌದಾ ಹೌದಾ ಪ್ರ್ಯಾಂಕ್ ಮಾಡಕ್ಕೆ ಹೋಗಿ ನಾವೇ ಪ್ರ್ಯಾಂಕ್. ಅಯ್ಯೋ, ನಾವು ಅಷ್ಟನ್ನ ಕುಂಕುಮ ಕೊಡ್ಬೇಕಾ? ಇಂಟೀರಿಯರ್ನ ಯಾರಮ್ಮ? ಇವರಮ್ಮ. ಓಕೆ, ಹಾಂ. ಅಯ್ಯೋ, ಮಾಡಿ ಬರ್ಬೇಕಾಯ್ತಲ್ಲೇ. ಗೈಸ್, ನಮ್ಮ ಪ್ರತಾಪ ಸ್ವಲ್ಪ ಹಾಕು ಅಂದರೆ ಸ್ವಲ್ಪ ಹಾಕ್ತಾನೆ. ಪೆಗ್ ಮಾತ್ರ ಜಾಸ್ತಿ ಹಾಕ್ತಾನೆ. ಈ ಪ್ರಸಾದ ಎಲ್ಲ ಕಮ್ಮಿ ಆಗ್ತಾನೆ. ಥ್ಯಾಂಕ್ ಯು ಮೇಡಮ್. ಇಲ್ಲ ಪರವಾಗಿಲ್ಲ, ಸಾಕು. ನಿಮ್ಗೆಲ್ಲ ಹೇಳಿದ್ದು ಮೇಡಮ್ ಅವ್ನಿಗೆ. ಅವ್ರು ನೋಡು, ನಿಮ್ಗೆ ಹೇಳಿದ್ದು ಅವ್ರಿಗೆ ಅನ್ಕೊಂಬಿಟ್ರಿ. ಮೇಡಮ್ ಸುಮ್ಮನೆ ಇರಿ ಮೇಡಮ್ ನೀವು. ಅಯ್ಯೋ ಮೇಡಮ್, ಹೆವಿ ಬಿಲ್ಡಪ್ ಆಗ್ತಾವ್ರೆ ನಮಗೆ. ಊಟ ಮಾಡ್ದಾ? ಬಾ ಮತ್ತೆ. ಅಯ್ಯೋ, ಏನು ಇಲ್ಲದೆ ಮಾಡಲ್ವೇನೋ ನೀನು? ಹಾಂ ಮೇಡಮ್, ನೀವು ಸರ್ ಅನ್ಬೇಡಿ ಮೇಡಮ್. ನಂಗೆ ಸರ್ ಅಂದರೆ ಒಂಥರ ಸುಜಿತ್ ಅಂತಾನೆ. ಕರೆಕ್ಟಾಗಿ ನಾನು ತಮಾಷೆ ಮಾಡಿದೆ ಮೇಡಮ್. ಪಾಕೆಟ್ ಯಾವ ಕಡೆಗೂ ತಿರುಗ್ತಾ ಇತ್ತು ಇವತ್ತು. ಯಾವುದು ಎಣ್ಣೆ ಹೊಡೆದ್ಬಿಟ್ಟಿದೆ. ಬಾಗುರು ಊಟ ಮಾಡಿಲ್ಲ ಅಲ್ಲ? ಪ್ರತಾಪ ಏನೋ ಹೇಳ್ತಾ ಇದ್ದಾನೆ ನೋಡಿ. ಏನು ಸರ್, ನೀವು ಹೇಳಿದಕ್ಕೆ ಅವ್ರು ನಗಾಡಿದ್ರಲ್ಲ, ಅದು ಬೇಕಿತ್ತು ನನಗೆ. ಹಂಗೆ ಮೇಡಮ್ ನಮ್ಮ ಸ್ಮೈಲ್ ನೋಡ್ಬೇಕಂತ ಇವರೇ ಮೇಡಮ್. ಆ್ಯಂಡ್ ಇವ್ರವ್ರ ಮಮ್ಮಿ. ಅದಕ್ಕೆ ಇವರು ಬರೀ ವಾರೆಂಟು, ನ್ಯೂಸ್ ಚಾನಲ್ಲು ಇವೇ ನೋಡ್ತಾರಂತೆ. ಅದಕ್ಕೆ ಅದನ್ನ ಶಾಂತಮ್ ಪಾಪಮ್ ಚಾನಲ್ ನೋಡ್ಬೇಕು. ನಮ್ಗೇನು ಒಂದು ಸಂತ ಈ ಥರ ಡೈವರ್ಸ್ ಕೊಡು ಅಂಥದ್ರಲ್ಲಿ ಒಳ್ಳೆ ಖುಷಿ ಸಿಗ್ತದ ನಿಮಗೆ? ಖುಷಿ ಅಲ್ಲ, ಮತ್ತೆ ದುಃಖ ಬರುತ್ತೆ. ಹೌದಾ? ನೀವು ಈ ಸಂತಕ್ಕೆ ಯಾಕೆ ಮದುವೆ ಮಾಡ್ಕೋಬೇಕು ಪಾಪ? ಅದನ್ನ ಯಾಕೆ ನೀವು ನೋಡ್ತೀರಾ? ನಮ್ಮನ್ನು ನೋಡಿ ಈ ಹುಟ್ಟದ ಇಂಥ ಮಕ್ಳು ಹುಡ್ಬೇಕು ಅಂತ ನೀವೇ ಹೇಳ್ತೀರಾ? ನಮ್ಮ ಸೀರಿಯಸ್ಲಿ ಒಳ್ಳೆ ಹುಡುಗ. ನನಗೆ ಟ್ರಿಪ್ಪಲ್ಲಿ ನಂತು ನನ್ನ ಮಗಳು ತುಂಬ ಹಿಂಸೆ ಮಾಡಿದ್ರೆ. ಫಸ್ಟ್ ನೋಡಿದೆ, ಯಾರೋ ಅವ್ನು ಯೂಟ್ಯೂಬ್ ಅವನ ಹತ್ರ ಏನು ಕಳ್ಸೋದನ್ನ ಎದ್ರಿಕೆಲ್ಲ ಅವ್ನಿಗೆ ಬೈದಿದ್ದು ಉಂಟು. ಯಾಕೆ ನಾನು ಕರ್ಕೊಂಡು ಹೋಗಲ್ವಾ ಅಂತೆಲ್ಲ. ಆಮೇಲೆ ಒಂದು 2 ಸಲ ಅವಳು ಬಂದು ಹಾಕಿದ ತಕ್ಷಣ ನೋಡ್ತಾಳೆ. ಸೊ ಅವಾಗ ನೋಡಿದಾಗೆಲ್ಲ ಅನ್ಸೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ಇದೆ, ಕಳಿಸ್ಬೋದು ಅನ್ನೋ ನಂಬಿಕೆ. ಮೇಡಮ್, ಜಾಸ್ತಿ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ನಾವು ಹೆಣ್ಮಕ್ಳ ಜೊತೆ ಹುಟ್ಟಿದವ್ರಲ್ವಾ. ಆಂಟಿ ಸ್ಟುಡಿಯೋ ತೆಗೆಲ್ಲ ಅಂತ ಬೈದವ್ರೆ. ನಾ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲಿ ಏನು ಗೊತ್ತಾ ಮೇಡಮ್, ಸ್ಟುಡಿಯೋ ಮಾಡ್ಕೊಂಡು ಅದು ಕುತ್ಕೊಂಡೆಲ್ಲ ಆಗಲ್ಲ ವ್ಯವಹಾರಗಳು. ಈ ಕಡೆ ತಿರುಗಿ ಮೇಡಮ್, ಇಲ್ಲಿ ನಾಚ್ಕೊಬೇಡಿ, ತಿರುಗಿ. ಏನು ಶೈ ಆಗುತ್ತೆ? ಯಾರು ಗಂಡು ಕೊಡೋದು ತಿರುಗಿ. ಇನ್ನೇನು ಬೇಕು? ಹೆಣ್ಣು ಬೇಕಾ? ಆಯ್ತು, ಒಡವೆ ತೋರಿಸ್ತೀನಿ ನೋಡೋಣ. ಮೇಡಮ್ ನೋಡಿ, ಎಲ್ಲ ಆರ್ಟಿಫಿಷಿಯಲ್ ಅಂತ. ಎಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಡುತ್ತೆ? ಎಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಡುತ್ತೆ ಅಂತ ಈ ಮಾತುಗಳು. ಅವೇ ಎಲ್ಲ ಹಂಗೆ ರೈಡ್ ಮಾಡ್ತೀನಿ. ಇವ್ರು ನಮ್ಮ ಜಿಮ್ಮಲ್ಲೇ ಇರೋದು ಗೈಸ್. ಒಂದಿಸ್ಕೂ ನಾನು ಮಾತಾಡ್ಸೇ ಇಲ್ಲ. ಜಿಮ್ಗೆ ಹೋಗ್ಬಿಟ್ಟು ದಪ್ಪ ಆಗಿದ್ಲು. ನೀವು ಜಿಮ್ಮಲ್ಲಿ ನಂಗೆ ಸ್ಮೈಲ್ ಕೊಟ್ಟಿದ್ದೀರಾ, ನಾಪ್ ಕಟ್ಕೊಂಡಿದ್ದೀರಾ? ಇಲ್ಲ, ನಾನು ಹೌದು. ಓ, ಏನೋ ಹೇಳಿದ್ರು, ಸಖತ್ತಾಗಿ ಹೇಳಿದ್ರು. ಕಾಮಿಡಿ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಗೂ ಹೇಳಿದೀನಿ. ಏನಂತ? ನಿಮ್ಮ ಹತ್ರ ಮೇ ಬಿ ಅವತ್ತು ಸರ್ವ ಮಾತಾಡಿದ್ರು ಅನ್ಸುತ್ತೆ. ಆಂಟಿ ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು. ಆಂಟಿ ಸಾರಿ ಮೇಡಮ್, ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು ಮೇಡಮ್. ಸ್ವೀಟಾ? ಸ್ವೀಟ್ ಬೇಡ ಮೇಡಮ್, ಶುಗರ್. ಅವ್ನು ಹಾಕ್ಸ್ಕೋತವನ. ಏಯ್
ಏಯ್ ನಾನು ಇದ್ದಾಗ ಸ್ವೀಟ್ ತಿನ್ನಲ್ಲ ನಾನು ಗೈಸ್, ಕ್ಯಾಮ್ರಾ ತಿರುಗಿಸ್ಬಿಟ್ಟೆ. ಟ್ಯಾಟು ತುಂಬ ಚೆನ್ನಾಗಿದೆ. ಈಗಿದೆ ಮನೇಲಿ ತುಂಬ ಚೆನ್ನಾಗಿ. ಹೌದಾ? ಮರಿ ಅದು ಹೊಂಟೋಯ್ತು ಅಂತ ಇನ್ನೊಂದು ತಂದ್ಬಿಟ್ಟು ಮರಿ ಹಾಕ್ಸಿದ್ರು. 4 ಮರಿ ಹಾಕ್ತು. ನಿಮ್ಮ ಮನೇಲಿ 4 ಮರಿನಾ? 4 ಹಾಕಿ ಈಗ 2 ಕೊಟ್ಬಿಟ್ರು. 2 ಮರಿ ಕೊಂಡವ್ರೆ. ಸೂಪರ್. ಟೋಟಲ್ 3 ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಪ್ರಾಣ ಗೋಲ್ಡನ್ ರಿಟ್ರೀವರ್ ಅಂದರೆ. ನಾನು ಫಸ್ಟ್ ನಾಯಿ ನಮ್ದು ರಾಕ್ಸಿ ಅಂತ ಗೋಲ್ಡನ್ ರಿಟ್ರೀವರ್ ತಂದಿದ್ದು. ತೀಟೆ ನನ್ನ ಮಗ ಮೇಡಮ್ ಅವನು. ಬರೀ ಹುಡುಗಿರು ನೋಡಿದ್ರೆ ಆಡ್ತಾನೆ ಅಷ್ಟೇ ಅವನು. ನೀವು ಜಾಸ್ತಿ ಹುಡುಗಿ ಜೊತೆ ಮಾತಾಡ್ತಿಲ್ಲ. ಅಲ್ಲ ನಿಮ್ಮ ಮ್ಯಾಡಿ ಇದ್ದಿದ್ರೆ ನಿಮ್ಮ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ರು ಅವರು. ಪಾಪ ನಾನು ಎಷ್ಟು ಗೋಳಿ ಕೂತಿರೋದು. ಮ್ಯಾಡಿ ಡೇಟ್ಗೆ ಹೋಗಿದ್ದ ನನಗೆ. ಲ್ಯಾಟ್ರಿ ನಿಜವಾಗ್ಲೂ ನೋಡಕ್ಕೆ ಹೋಗೋನೆ. ಹೌದಾ? ಹೌದಾ ಅಂತ ಆಂಟಿ ಸಾಕು. ಆಂಟಿಗೆ ನಂಬಕ್ಕಾಗ್ತಾರ. ಸೆಟ್ ಆಗ್ಲಿ ಬಿಡಿ. ಆಗುತ್ತೆ ಸೆಟ್ ಆಗಲಿ ಮ್ಯಾಚ್ ದ ಫಾಲೋಯಿಂಗ್ ಆದರೆ ಫಸ್ಟು. ಆಮೇಲೆ ನೀವು ನಾನಾ ಇಲ್ಲ ಹ್ಞೂ ಅಂದ್ಬಿಟ್ಟು ನೋಡೋದು. ಯಾರೋ ಬಂದವ್ರು ನಿಮ್ಮ ಮಕ್ಕಳು ಫ್ರೆಂಡ್ಸು ನೋಡ್ತಾ ಇದ್ದಂಟೆ, ನೋಡಬಾರ್ದ ಹೇಳಿ. ನೋಡಿ ಸರ್, ಎಲ್ಲರೂ ಚೆನ್ನಾಗಿ ಅಲ್ಲೇ ನೋಡ್ತಾ ಇದೀವಿ ನೋಡಿ. ಇದು ಸೂಪರ್ ಆಗಿದೆ. ಅಯ್ಯೋ ಅಜ್ಜಿ ಯಾಕೆ ಅಜ್ಜಿ? ಓದ್ತಿದ್ದಂಗೆ ನನಗೆ ಸಿನಿಮಾ ಹೀರೋ ಇರ್ಬೋದು. ಅಯ್ಯೋ ಸಮಾಧಾನ ಮಾಡು ಅಜ್ಜಿ, ನಾನು ನೋಡ್ತಾ ಇದ್ರೆ ಸಿನಿಮಾ ಹೀರೋ ಇರ್ಬೋದು. ಅಜ್ಜಿ ಯಾವ ಹೆಂಗದಿಲ್ಲ ಸಿನಿಮಾ ಹೀರೋನೇ ಅವರು. ಮಾಡ್ತಾ ಇದ್ದೀರಿ ಅಂತಲೇ ಬೇಡ ನಾನು 3 ತಿಂಗಳು ಪ್ರೆಗ್ನೆಂಟ್ ಆದಂಗೆ ಆಗಿದ್ದೀನಿ. ಹೊಟ್ಟೆ ಬಿಟ್ಕೊಂಡು ನೀವು ಸಿನಿಮಾ ಹೀರೋ ಅಂತ ಇದ್ದೀವಿ. ಅವ್ರು ಹಂಗೆ ಜೂಟ್ ಆಗ್ಬಿಟ್ರು. ಸಾಗರಿಕಾ ಬಾವಾ, ನಿಂಗೆ ಐಸ್ ಕ್ರೀಮ್ ಇಸ್ಕೊಂಡಿದ್ದೀನಿ, ತಿನ್ಬಾ. ಓ 2 ತನ್ಗೆ ಉಂಡೆ ಅವಾಗಲೇ 2 ಎಲೆ ಹಾಕ್ಸ್ಕೊಂಡು. ನಾನು ನೋಡಿಲ್ಲ ಅನ್ಕೊಂಡ್ಬಿಟ್ಟವ್ರೆ ಆಂಟಿ. ನೋಡಿ ಸರ್, ಜಿಮ್ಗೆ ಹೋದ್ರೆ ಎಗ್ ರೈಸು, ಎಗ್ ರೈಸು, ಚಿಕನ್ನು, ಹಾಂ, ಆಮೇಲೆ ಅಲ್ಲಿ ಇನ್ನೊಂದು ಯಾವ್ದದು ಶವರ್ಮಾ ಅಲ್ಲ, ಸ್ಮೂತಿ ಬೋದು ಚೆನ್ನಾಗಿ ನೀಟಾಗಿ ಬಾರಿಸ್ಕೊಂಡ್ ಬರ್ತಾಳೆ. ಇನ್ ಜಿಮ್ಗೆ ಹೋಗಿ ಏನು ವಾ ಪಾಪ ಗುಂಡಿಕಿದ್ದು ಹೆಣಾದಂಗೆ ಆಗ್ಬಿಟ್ಟಿದ್ದೀರ. ನೀವೆಲ್ಲ ನಮ್ಮ ಗ್ಯಾಂಗಿಗೆ ಬಂದ್ಬಿಟ್ರೆ ಹತ್ಕೊಂಡೆ ಮನೆ ಮಾಚು ಜಿಚ್ಚರೇ ಇಲ್ಲ ಉರ್ಸ್ತವ್ರೆ. ರೇಗಿಸ್ತೀವಿ ಅಷ್ಟೇ, ಬೇಜಾರು ಮಾಡ್ಕೊಬೇಡಿ. ಹಂಗಾರೆ ಬನ್ನಿ ನೀವು ನಮ್ಮ ಗ್ಯಾಂಗಿಗೆ ಬನ್ನಿ ನೀವು. ಅಮ್ಮ ಚೆನ್ನಾಗಿ ಮಸ್ತ್ ಕೂಳೆ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಗೈಸ್ ನೋಡಿ, ಮಡ್ಕೇಲಿ ಕುಲ್ಫಿ, ಮಡ್ಕ ಕುಲ್ಫಿ ಬೇಡ ಬ್ರೋ, ನಮ್ಗೆ ಆ ಭಾಗ್ಯ ಇಲ್ಲ ಸ್ವೀಟ್ ತಿನ್ನಲ್ಲ. ನೋಡಿ ಒಂದೇ ಒಂದು ಸ್ವೀಟ್ ಹಾಕ್ಸ್ಕೊಂಡಿಲ್ಲ, ಆದರೂ ಫುಲ್ಲು ರೈಸ್ ಆಗಿಬಿಟ್ಟು 1-2 ಪೀಸ್ ಗೋಬಿ ತಿನ್ಬಿಟ್ಟೆ. ಫಿಂಗರ್ ಬೌಲ್. ರೈಸ್ ಒಳ್ಳೆ ಕಾಂಬಿನೇಷನ್ ಇದೆ. ಸಾಗರಿಕಾ ಸ್ವಲ್ಪ ಸಕ್ಕರೆ ತಗೊಂಬರವಾ? ಹಾಂ, ಜ್ಯೂಸ್ ಮಾಡ್ಕೊಡ್ತೀನಿ ಕುಡಿಯುವಂತೆ. ಲೈಮ್ ಸೋಡಾ ಅಲ್ಲಮ್ಮ, ಲೈಮ್ ಜ್ಯೂಸ್ ಇದು. ಆಯ್ತು ಹಂಗಾರೆ, ಹಂಗೆ ರಾ ಕೊಡ್ತೀನಿ, ಕುಡಿತೀನಿ. ನಿಂಬೆಹಣ್ಣು ಮತ್ತು ನೀರು. ಹಾಂ ಮೇಡಮ್, ತಟ್ಟೆ ಕೊಡ್ಲಿಲ್ವಲ್ಲ ಅದಕ್ಕೆ ಬೇಡ. ಅಲ್ಲ, ಕಾಯಿ ಕೊಟ್ರೆ ಕಾಯಿ ತೊಗೊಂಡು ಏನು ಮೇಡಮ್, ತಟ್ಟೆ ಗಿಟ್ಟೆ ಕೊಟ್ಟರೆ ಅಟ್ಲೀಸ್ಟು ಸೈಡ್ಸ್ ಪ್ಲೇಟ್ ಆಯ್ತದೆ. ಕಬಾಬ್ ಹಾಕೋತೀನಿ ಅಂತ ಅಲ್ಲ, ಕಬಾಬ್ ಹಾಕೊಳಕ್ ಪ್ಲೇಟ್. ಗೈಸ್ ಇವೆಲ್ಲ ಯಾರಿಗೂ ಕೊಡಲ್ಲ, ನಾವು ಹೇಳಿದ್ ಸುಮ್ಮನೆ ತಮಾಷೆ ಮಾಡಿದ್ರೆ ಎಲ್ಲರಿಗೂ ಕೊಟ್ಬಿಟ್ಟವ್ರ ಆಂಟಿ. ಪರವಾಗಿಲ್ಲ, ಎತ್ಕೊಂಡೋಗೋಣ. ಆವಾಗಲೇ ಐಸ್ ಕ್ರೀಮ್ ಬೇಡ ಅಂದ್ಬಿಟ್ಟು ಐಸ್ ಕ್ರೀಮ್ ಇಸ್ಕೊಂಡು ಐಸ್ ಕ್ರೀಮ್ ತಿಂತಾ ಇದೆಯಾ? ಓ ಸಾಮಾನ್ಯದವನಲ್ಲ ಕಣ. ಆವಾಗಲೇ ನೋಡಿದ್ರೆ ಗೈಸ್ ಸ್ವೀಟ್ ಬೇಡ ಅಂತ ಇದ್ದ. ಇವಾಗ ಐಸ್ ಕ್ರೀಮ್ ಹಾಂ, ಐಸ್ ಕ್ರೀಮ್ ಸ್ವೀಟ್ ಅಲ್ವೇ? ಏನು ಆಂಟಿ ಫೋನ್ ಇಟ್ಕೊಂಡು ಹೋಗ್ಬಿಡಿ, ಹೇಳಿ ಕಳಿಸ್ಕೊಡ್ತೀನಿ. ಎಲ್ಲಿಗೆ? ಕರ್ಕೊಂಡು ಯಾವುದು? ಕಾಶ್ಮೀರ. ಹಾಂ, ಕಾಶ್ಮೀರ. ಯಾವಾಗ? ನೀವು ಯಾವಾಗ ಟ್ರಿಪ್ ಹಾಕ್ತೀರಾ ಅವಾಗ. ಟ್ರಿಪ್ ಹಾಕ್ಬಿಟ್ಟಿದ್ದೀವಿ ಆಲ್ರೆಡಿ. ಇದು ನನಗೆ ಗೊತ್ತಿಲ್ಲ, ನನ್ನ ಕಡೆಯಿಂದ ಪರ್ಮಿಷನ್. ಓಕೆನಮ್ಮ. ಅವಳು ಬರ್ತಾಳೆ, ವರ್ಷಿತಾ ಹೇಳಿದ್ದೀನಿ. ಇಬ್ರು ಬರ್ತಾರೆ, ಬಂದ್ರೆ ಜಂಟಿ ಗಂಟಿ. ಹಂಗೆ ಇಬ್ರು ಬರೋದು, ಇಬ್ಬರಿಗೂ ಅಳ್ಸೆ ಕಳ್ಸೋದು. ನಿಮ್ಮನ್ನು ನಡೆಸ್ಬಿಡ್ತಾರೆ ಹಂಗನ್ಕೊಂಡಿಲ್ಲ. ಓಕೆ ಗೈಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಡಿಕತ್ಲಾನ್ ಹತ್ರ. ಏನಕ್ಕೆ ಅಂತ ಹೇಳಿದ್ರೆ ಕಾಶ್ಮೀರ್ಗೆ ಫುಲ್ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಎಲ್ಲರಿಗೂ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀವಿ. ಸ್ವಾಗು, ಸಾಗರು, ಮ್ಯಾಡಿ ಆ್ಯಂಡ್ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ಇವರೆಲ್ಲ ಟಾಪ್ ಕ್ಲಾಸ್ ಫಿಗರ್ಸ್. ಇಲ್ಲಿ ಓಡೋಗ್ಬೇಡ್ರಿ, ತೋರಿಸ್ತೀನಿ. ಎಲ್ಲಿ ತಲೆ ಬಗ್ಗಿಸ್ಕೊಂಬಿಟ್ಟವ್ರೆ. ಮೊನ್ನೆ ಯಾರೋ ಕಮೆಂಟಲ್ಲಿ ಹಾಕಿದ್ರಲ್ಲಪ್ಪ, ಮೋನು ಮತ್ತು ಕೋಮು ಅವರು ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಅಂತೇಳಿ. ಹಾಂ, ಇಲ್ಲಿ ಗೈಸ್ ಯಾರಿದ್ದಾರೆ ನೋಡಿ. ಏಯ್ ಏನ್ರಿ, ಹಾಂ ಫುಲ್ ಶಾಪಿಂಗ್ ಮಾಡ್ತಾ ಇದ್ದೀರಾ ಇಲ್ಲಿ ಬಂದರೆ? ಆಯ್ ಬ್ರೋ, ಆರಾಮ?
ಬಂದ ನೋಡಿ. ಯಾವ್ದು ಇದು? ತರ ಐತೆ. ಮೊನ್ನೆ ಯಾವ್ದೋ ಚಿಕ್ಕ ಹುಡುಗನ್ ಟ್ಯಾಗ್ ಮಾಡಿದ್ನಲ್ಲ, ಇವಾಗ ಹಂಗೆ ಕಾಣಿಸ್ತೀಯ ಪಕ್ಕ. ಹೇಳಿದಾರೆ ಎಷ್ಟೇ ದೊಡ್ಡವನಾದ್ರು ಅವ್ನು ಇನ್ನೂ ಚಿಕ್ಕ ಹುಡುಗ ಅಂತ. ಅದಕ್ಕೆ ಶಾಪಿಂಗ್ ಎಲ್ಲ ಬ್ರೋ ಇನ್ನ ಎಷ್ಟಿದೆ ನೋಡಿ. ಅದೇ ಅವರೇ ಇಷ್ಟೊಂದೆಲ್ಲ ನೋಡಿ ಏನು ಅನಿಸ್ತಿದೆ ಶಾಪಿಂಗ್ ಮಾಡಿ ಅವ್ರಲ್ಲಿ. ನಾನು ವಿಡಿಯೋದಲ್ಲಿ ಹಾಕ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಆಗ್ತೀವಲ್ವಾ? ಕಟ್ಟು ಗೈಸ್ ಎಲ್ಲ ಒಂದು ರೌಂಡ್ ಮಸ್ತ್ ಶಾಪಿಂಗ್ ಮುಗಿಸಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇವ್ರದ್ದು ಮೇಡಮ್ನವ್ರದ್ದು ಬಿಲ್ಲಿಂಗ್ ಆಯಿತು, ಇವಾಗ ನಮ್ಮದು ಬಿಲ್ಲಿಂಗ್ ಮಾಡಬೇಕು. ಗೈಸ್ ಇವ್ರುಗಳಿಗೆಲ್ಲ ಬಟ್ಟೆ ಕೊಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ ಗೈಸ್. ಅಷ್ಟು ಸೈಕ್ ಮಾಡ್ತಾವ್ರೆ ಇವರೆಲ್ಲ. ಯಪ್ಪ ನೀನು ಗ್ಲೌಸ್ ತಗೋ ಅಂದರೆ ನೀನು ಯಾವಾಗ 99 ರೂಪಾಯಿ ಗ್ಲೌಸ್ ತೊಗೊಂಡೆ, ನಂಗೆ ಆವಾಗಲೇ ಭಯ ಆಗೋಯ್ತು. ಯಾವ್ದು ಮಚ್ಚ ಗಾಡಿ ಓಡ್ಸಕ್ಕೆ ತಗೊಂಡ? ನಾನು ಜಿಮ್ಮಿಗೆ ಮಚ್ಚ ತಗೊಂಡಿದ್ದು. ಗ್ಲೌಸ್ ತಗೊಂಡ್ಬಿಡ್ಬೇಕಾಯ್ತು, ಗ್ಲೌಸ್ ಬದಲು ಜಿಮ್ಗೆ ಶುರುವಾಗಿ ತಗೊಂಡು ಅದನ್ನ ಮಾಡಿ ಹಾಕೊಂಡು ಓಡಾಡ. ನಂಗೆ ಸೈಜ್ ಆಗಿಲ್ಲ ಅಂತ ಅವ್ರಿಗೆ ಕೊಟ್ಟಿದ್ದು. ಅದಕ್ಕೆ ಎಕ್ಸ್ಚೇಂಜಿಗೆ ಕೊಟ್ಟಿರೋದು ಅವನು. ಗ್ಲೌಸ್ ಹಾಕ್ಬಿಟ್ರಲ್ಲ ಅವ್ರು ಸೈಕ್ ಆಗೋಯ್ತವ್ರೆ. ಎಲ್ಲಿ ಕರ್ಸಿ ಮಧುಮತಿ ಮೇಡಮ್ ಬನ್ನಿ ನಾವು ನೋಡೋಣ. ಎಲ್ಲ ಬಟ್ಟೆನೂ ಚೆನ್ನಾಗಿ ಕಾಣಿಸಿದ್ರೆ ಏನು ಮಾಡೋದು? ಸರ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಏನು ಮೇಡಮ್ ನೀವು? ಅದು ಆರೆಂಜ್ ಕಲರ್ ಸ್ಲೀವ್. ಏ ಮಧು ಬಂದ್ರು. ಇವನ ಹೆಸರು ಮಧು, ಅಲ್ಲಿದ್ದಾರೆ ಇನ್ನೊಬ್ರು ಮಧು. ಅವ್ರು ನಾಚಿಕೆ ನೋಡಿ ಚಿಕ್ಕಳ್ಳಿ ಅಣ್ಣ ಮಾಸ್ಕ್ ಹಾಕಿದ್ರೆ ಬಿಡಕ. ಹೌದಾ? ಇವ್ರಂತವ್ರು ಇದ್ರೆ ಮಾತ್ರ ಕಂಡು ಹಿಡಿಯೋದು. ಅಣ್ಣ ಬಿಚ್ಬಿಟ್ಟು ಮಡ್ಗು ಹಾಕೊಂಬಂದ್ಬಿಟ್ಯಾ? ನೋಡೋಣ ಕೈ ಹಿಡಿತಾರೆ ನೋಡೋಣ. ಸಾಕು ಬಿಡು, ಏನು ಕಾಕುತ್ಯಾ? ಆಗತ್ತೆ ಬಿಡು. ಲೇ ನಿಜವಾಗ್ಲು ಮಚ್ಚ ದೇವರಾಣೆ, ಯಾರೋ ನೋಡಿದ್ರೆ ಎಂತ ನನ್ನ ಮಕ್ಕಳು. ಕಾಲು ಅಂತ ಇತ್ತು ನಿಂಗೆ. ಎಕ್ಸೆಲ್ ಸ್ಟಾಕ್ ಇಲ್ವಂತ, ಇನ್ನೊಂದು 1 ಅವರಲ್ಲಿ ಸ್ಟಾಕ್ ಬರುತ್ತೆ. 1 ಅವರಲ್ಲಿ ಬರುತ್ತಂತ? 1 ಅವರಲ್ಲಿ ಬರಲ್ಲ, 1 ಅವರಲ್ಲಿ ಬರುತ್ತೆ. ನಾವು 2 ಕೊಟ್ರಲ್ಲ ಈಗಷ್ಟೇ. ಗೈಸ್ ನಮ್ಮ ಪಕ್ಕ ಸಬ್ಸ್ಕ್ರೈಬರ್ ಅಂದರೆ ಇವರೇ ಗೈಸ್. ನನ್ನ ಕರೆದು ಯಾವಾಗಲೂ ಡೆಕಥಾನ್ಗೆ ಬಂದರೆ ಸಪೋರ್ಟ್ ಮಾಡೋರಾಗಿರ್ಬೋದು. ಎಷ್ಟು ಶಾಪಿಂಗ್ ಮಾಡಿದ್ದೀವಿ ನೋಡಿ. ಟ್ರಿಪ್ ಕಾಸ್ಟ್ ಶಾಪಿಂಗ್ ಅದು. ಆ್ಯಂಡ್ ಅಲ್ಲೊಂದಷ್ಟು ಬ್ಯಾಗು ಎಲ್ಲ 2-3 ಕಾರ್ಸ್ ಸ್ಪ್ಲಿಟ್ ಮಾಡಿದ್ದೀವಿ. ಆ್ಯಂಡ್ ಥ್ಯಾಂಕ್ಸ್ ಟು ಹೇಮ್. ಗೈಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ನೋಡಿ ಬಾಯ್ಸ್ ಎಲ್ಲ ಕುತ್ಕೊಂಡವ್ರು ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ. ಈ ಎಕ್ಸ್ಪ್ರೆಷನ್ ನೋಡಿದ್ರೆ ಗ್ರೂಪ್ ಡಿಸ್ಕಷನ್ ಏನಿರ್ಬೋದು ಅಂತ ಗೆಸ್ ಮಾಡ್ತಾಯಿರಿ. ಆ್ಯಂಡ್ ಮೀನ್ ವೈಲ್ ನಮಗೊಂದು ಪಾರ್ಸಲ್ ಬಂದಿದೆ. ಹೆಂಗೆ ಪಾರ್ಸಲು ನೋಡಿ, ಚೆನ್ನೈಯಿಂದ ಬಂದಿರೋದು. ಆ್ಯಕ್ಚುಲಿ ಇದನ್ನು ಇವತ್ತು ಮುರುಡೇಶ್ವರಕ್ಕೆ ಕಳಿಸ್ಬೇಕಾಗಿತ್ತು, ಬಟ್ ಕಾಲಕ್ರಮೇಣ ನಾವಿಲ್ಲಿ ಶಾಪಿಂಗ್ ಮಾಡ್ತಾಯಿದ್ದ ಕಾರಣ ಇದನ್ನು ಮಾಡ್ಬಿಟ್ಟೆ. ನಾಳೆ ಬಸ್ಗೆ ಹಾಕಿ ಮುರುಡೇಶ್ವರಕ್ಕೆ ಕಳಿಸ್ಬೇಕು. ಸೊ ಬನ್ನಿ, ಇದ್ರಲ್ಲಿ ನಮ್ದೊಂದು ಸ್ವಲ್ಪ ಐಟಮ್ ಇದೆ, ಎತ್ಕೊಳ್ಳೋಣ. ಟಣ ವಾ, ಖುಷಿ ವಿಚಾರ ಇದು, ಖುಷಿ ವಿಚಾರ. ಇದು ನಂದಲ್ಲ ಗೈಸ್, ಇದು ನಮ್ಮ ದರ್ಶನ್ದು ಸ್ಕೂಬಾ ಪ್ರೋ ಡೈವಿಂಗ್ ಸೂಟು. ವಾ, ನನ್ನ ಸೈಜ್ ಸಿಕ್ಕಿದ್ರೆ ಕ್ರೇಜಿ ಅಂತ ಅನ್ಕೊಳ್ಳಿ. ಫಸ್ಟು ಇದೊಂದು ಸೈಡ್ ಗಿಡನ. ಓಕೆ ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ಫುಲ್ ಮಿಕ್ಸಿಗೆ ರುಬ್ಬಿ ಒಂದು ರಸಾಯನ ವ್ಲಾಗ್ನ ರೆಡಿ ಮಾಡಿ ನಿಮ್ಮ ಮುಂದೆ ಬಿಟ್ಟಿದ್ದೀನಿ. ಎಲ್ಲರೂ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮನೆ ಒಂದು ಸ್ವಲ್ಪ ಲೈಟಾಗಿ ರಿನೋವೇಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೇವಲ 300 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು ನಮ್ಮ 100K ಜರ್ನಿಗೆ. 100K ಜರ್ನಿ ಆಗ್ತಾ ಇದ್ದಂಗೆ ನಿಮ್ಮೆಲ್ಲರಿಗೂ ಒಂದು ಹೋಮ್ ಟೂರ್ ಮಾಡ್ತೀನಿ. ಆ್ಯಂಡ್ ನಮ್ಮನೆ ಅಲ್ಲದೆ ನಮ್ಮ ಜೀವ ವಿನಯ್ ಅವರು ಕೂಡ ಫ್ಯಾಮಿಲಿ ಮ್ಯಾನ್ ಆಗ್ತಾ ಹೊರಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಆ್ಯಂಡ್ ಅವರು ಕೂಡ ಒಂದು ಮನೆಗೆ ಶಿಫ್ಟ್ ಆಗಿದ್ದಾರೆ, 2 BHK ಮನೆನೇ. ಅದು ಕೂಡ ರಿನೋವೇಟ್ ಮಾಡಿ ಡೆಕೋರ್ ಮಾಡಿ ರೆಡಿ ಮಾಡ್ತಾ ಇದ್ದೀವಿ. ನಮ್ಮನೆ ಜೊತೆಗೆ ಅವ್ರ ಮನೆ ಕೂಡ ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ ಕೇವಲ 300 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.